ನರಸಿಂಹದೇವರಲ್ಲಿ ನನ್ನ ಪಾದದಲ್ಲಿ ನನ್ನ ಭಕ್ತಿಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ಇಂದು ತೊರವಿ ನಮ್ಮ ಊರು, ನಮ್ಮ ತಂದೆಯವರ ಹುಟ್ಟೂರು. ಇಲ್ಲಿ ಬಂದು ಇವತ್ತು ನರಸಿಂಹದೇವರ ಹಾಗೂ ಲಕ್ಕವ್ವ ಆಶೀರ್ವಾದವನ್ನ ಪಡ್ಕೊಂಡು ನಾವೆಲ್ಲರೂ ಅತ್ಯಂತ ನಮ್ಮೂರು ಅಂತೇಳಿ ನೀವೆಲ್ಲರೂ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಅಭಿಮಾನದಿಂದ ಇವತ್ತಿನ ದಿವಸ ನನಗೆ ತಾವೆಲ್ಲರೂ ಕೂಡ ಸನ್ಮಾನವನ್ನು ಮಾಡಿದಿರಿ. ನಿಮ್ಮ ಸನ್ಮಾನಕ್ಕೆ ನಾನು ತುಂಬ ಆಭಾರಿಯಾಗಿದ್ದೇನೆ, ಚಿರಋಣಿಯಾಗಿದ್ದೇನೆ ಅನ್ನೋ ಮಾತನ್ನ ಹೇಳಿ ಇವತ್ತು ನಿಮ್ಮೆಲ್ಲ ತಾಯಿ ಲಕ್ಷ್ಮೀದೇವಿ ಆಶೀರ್ವಾದ, ನರಸಿಂಹದೇವರ ಆಶೀರ್ವಾದ, ತಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತು ನಾನು ನಮ್ಮ ತಂದೆಯವರಿಗೆ 5 ಬಾರಿ ಶಾಸಕರಾಗಿ, ನನಗೆ 6 ಬಾರಿ ಶಾಸಕರಾಗಿ ಹಾಗೂ ಒಂದ್ಸಲ ಲೋಕಸಭಾ ಸದಸ್ಯರಾಗಿ, ಒಂದು ಬಾರಿ 5 ವರ್ಷ ನೀರಾವರಿ ಸಚಿವರಾಗಿ, ಮುಂದೆ ಗೃಹ ಸಚಿವರಾಗಿ, ಈಗ ಕೈಗಾರಿಕೆ ಸಚಿವನಾಗಿ ಇವತ್ತು ಸಹ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ತಾಯಿ ಲಕ್ಷ್ಮೀದೇವಿ ನರಸಿಂಹದೇವರು ನಾವೆಲ್ಲ ಮಾಡಿಕೊಡ್ತೀರಿ. ತಮ್ಮೆಲ್ಲರಿಗೂ ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಮೊದಲ ತೊರವಿ ನಮ್ಮ ತಿಕೋಟ ಭಾಗದಾಗಿತ್ತು, ಅದು ಈಗ ನಗರಕ್ಕೆ ಹೋದ್ಮ್ಯಾಗ ಸ್ವಲ್ಪ ಎಲ್ಲ ನಿಮ್ಗೆಲ್ಲಾನು ಕೂಡ ಸಾಕಷ್ಟು ನೋವಾಗ್ಯದ, ನನಗೂ ನೋವಾಗ್ಯದ. ಯಾಕಂದ್ರೆ ನಮಗೊಂದು ದೊಡ್ಡ ಶಕ್ತಿ ಇತ್ತು ತೊರವಿ ಅಂದ್ರೆ, ಒಂದು 4-5 ಸಾವಿರ ಲೀಡ್ ನಮ್ಗೆ ಇಲ್ಲಿ ಸಿಗ್ತಿತ್ತು ಯಾವತ್ತೂ ಕೂಡ. ಅದಾಗಿನೂ ಕೂಡ ಈಗ ಬರುವಾಗ ಹೆಣ್ಮಕ್ಳೆಲ್ಲ ಕೆಲವೊಂದು ಕೆಲಸಗಳ ಬಗ್ಗೆ ಹೇಳಿದ್ದಾರೆ, ನೀರಿನ ಬಗ್ಗೆ, JGM ಬಗ್ಗೆ ಎಲ್ಲ ಹೇಳಿದಾರ. JGM ಬಗ್ಗೆ ಎಲ್ಲ ಕೂಡ ಮಾತನಾಡಿದಾರೆ. ಇರ್ಲಿ ಬಿಡಿ, ಈಗ ನಾ ಏನು ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ನಾ ಈ ಭಾಗ ಶಾಸಕ ಅಲ್ಲ, ಆದ್ರೆ ಜಿಲ್ಲಾ ಸುಸ್ತು ಸಚಿವದ್ರಿ ನಮ್ಮ ಸರ್ಕಾರದ 100ಕ್ಕೆ 100 ಅದನ್ನ ನಾನು ನಾಳಿಂದ ಸೂಚನೆ ಕೊಟ್ಟು ಅಟೆಂಡ್ ಮಾಡಿಸಿ ತೊರವಿ ಗ್ರಾಮ ನಮ್ಮೂರು ಅಂತೇಳಿ ಇವತ್ತು ದಿವಸ ಎಲ್ಲಾ ರೀತಿಯ ತುಂಬೋದಂತದ್ದು ಕೆಲಸವನ್ನು ಮಾಡ್ಕೊಡ್ತೀನಿ ಅನ್ನೋ ಒಂದು ಪ್ರಾಮಾಣಿಕ ಮಾತು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯಿಂದ ತಾವು ನನ್ನ ವಿಶ್ವಾಸದಿಂದ ನನಗೆ ಸನ್ಮಾನ ಮಾಡಿದ್ರೆ ಹೃದಯಪೂರ್ವಕವಾದ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದ್ರೆ ನನಗೆ ತಿಕೋಟಕ್ಕೆ ಹೋಗಿ